Gೃಹಸ್ಥ is a householder. Okay. Householder ಅಂದ್ರೆ ಯಾರು they earn for the society, for your living, right? For the family, people who get married, we call them also. So this is a life of Grahastha, which is full of responsibilities and duties. Dharma. So Artha, Kama and Dharma. ಸೊ ಈ ಮೂರನ್ನ ಪ್ರಯಾರಿಟಿ ಇಟ್ಕೊಂಡು ಹೌದು ಜೀವನ ಮಾಡೋನು ಗೃಹಸ್ಥ. ಎಕ್ಸಾಕ್ಟ್ಲಿ. ಸೊ ಇದು ಡಿಫ್ರೆನ್ಸ್ ಯಾಕಾಗತ್ತೆ ಅಂದ್ರೆ ದಿಸ್ ಕ್ಯಾಟಗರಿ ಆಫ್ ಪರ್ಸನ್ ಶುಡ್ ಬಿ ಪ್ರಾಕ್ಟಿಸಿಂಗ್ ಓನ್ಲಿ ದಿಸ್ ಅಂತ ಯಾಕೆ ಯಾಕೆ ಅಂದ್ರೆ ಈಗ ಅಡ್ವಾನ್ಸ್ ಪ್ರಾಣಾಯಾಮಸ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ಬಂಧಾಸು, ಲಾಂಗ್ ರಿಟೆನ್ಷನ್ ಆಫ್ ಬ್ರೆತ್ ಇರುತ್ತೆ. ಓಕೆ, ಬೀಯಿಂಗ್ ಇನ್ ಫ್ಯಾಮಿಲಿ ಲೈಫ್ ಫಸ್ಟ್ ಆ ಎನ್ವೈರನ್ಮೆಂಟ್ ಸಪೋರ್ಟ್ ಮಾಡಲ್ಲ. ನೀವು ಉಸಿರು ತಗೊಳ್ತೀರಾ ಅಲ್ವಾ, ಆಮೇಲೆ ಅದನ್ನೇ ಇಟ್ಕೊಡ್ತೀರಾ. ಸೊ ವಾಟ್ ಟೈಪ್ ಆಫ್ ಏರ್ ಇಸ್ ಗೋಯಿಂಗ್ ವಿತ್ ಇನ್ ಯು, ಹೌ ಲಾಂಗ್ ಯು ಆರ್ ಹೋಲ್ಡಿಂಗ್ ದಟ್, ರೈಟ್? ಆ ಥರ ಪ್ರಾಣಾಯಾಮಸ್ ಬನ್ನಿ ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ಮಾಡಬೇಕು. ಯು ಕ್ಯಾನ್ ನಾಟ್ ಚೇಂಜ್ ದ ಟೈಮಿಂಗ್ಸ್, ಯು ಕ್ಯಾನ್ ನಾಟ್ ಚೇಂಜ್ ದ ಪಾಯಿಂಟ್. ಸೊ ದಿಸ್ ಇಸ್ ಹೌ ವಿ ಸೇ ನೋ. ಗೃಹಸ್ಥಾಗೆ ಪ್ರಾಣಾಯಾಮ ಅಂದ್ರೆ ಸಿಂಪಲ್ ಪ್ರಾಣಾಯಾಮ ಟೆಕ್ನಿಕ್ಸ್ ಮಾಡಬೇಕು. ಯು ಕ್ಯಾನ್ ನಾಟ್ ಗೋ ಫಾರ್ ದೀಸ್ ಅಡ್ವಾನ್ಸ್ ಪ್ರಾಕ್ಟಿಸ್. ಬಟ್ ವೈ ಶುಡ್ ಐ ಪ್ರಾಕ್ಟಿಸ್ ಪ್ರಾಣಾಯಾಮ? You should practice pranayama to calm yourself.